ಒಂದು, ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಇವತ್ತು ಮನವಿ ಮಾಡಲಿಕ್ಕೆ ಯಾಕೆ ಬಂದಿದ್ದೇನೆ, ನನಗೆ ಚಿಕ್ಕ ವಯಸ್ಸಿನಿಂದಲೇ ನನ್ನ ದೇಹದಲ್ಲಿ ಸ್ವಲ್ಪ ಸಮಸ್ಯೆಗಳಿದ್ದಾವೆ. ಅದೆಲ್ಲವನ್ನು ನಾನು ಎಂದೂ ಸಹ ನನ್ನ ಆರೋಗ್ಯ ಅಂತಕ್ಕಂಥದ್ದನ್ನು ಯೋಚನೆ ಮಾಡಲಿಲ್ಲ. ನನ್ನ ಆರೋಗ್ಯ ನನಗೆ ಮುಖ್ಯ ಅಂತ ಹೇಳಿ ರಾಜಕಾರಣಕ್ಕೆ ಬಂದಿದ್ದು ಆಕಸ್ಮಿಕ. ನಾನು ಎಂದೂ ಸಹ ರಾಜಕಾರಣಕ್ಕೆ ಬರಬೇಕು ಅಂತ ಅನ್ಕೊಂಡವನಲ್ಲ. ಯಾವುದೋ ಒತ್ತಡಗಳಿಗೆ ರಾಜಕಾರಣಕ್ಕೆ ಬಂದೆ, ಇವತ್ತು ಮುಂದುವರೆದಿದ್ದೇನೆ. ಈಗಾಗಲೇ 2 ಬಾರಿ ಹೃದಯದ ಚಿಕಿತ್ಸೆ ಆಗಿದೆ. 2 ಬಾರಿ. 2017 2ನೇ ಬಾರಿ ಆಯಿತು. ಈಗ 6 ವರ್ಷ ಆಗಿದೆ. ಡಾಕ್ಟರ್ಗಳು ನನಗೆ ಹೇಳಿದ್ರು 10 ವರ್ಷ ಮತ್ತೆ ಸಮಸ್ಯೆ ಇಲ್ಲ ಅಂತ ಹೇಳಿ. ಆದರೆ ನನ್ನ ದೇಹದಲ್ಲಿ ಇರ್ತಕ್ಕಂಥ ಹುಟ್ಟದಾಗಲೇ ಆದಂಥ ಕೆಲವು ಲೋಪ ಏನಿದೆ, ಮತ್ತೆ ಪುನಃ ಇವತ್ತು ನಾನು ಆಪರೇಷನ್ಗೆ ಹೋಗಬೇಕಾದಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದೇನೆ. ಇನ್ನೊಂದು ವಾರದಲ್ಲಿ ಆಸ್ಪತ್ರೆಗೆ ನಾನು ಅಡ್ಮಿಟ್ ಆಗಬೇಕು. ಆದರೆ ಇವತ್ತು ನನ್ನ ಆರೋಗ್ಯಕ್ಕಿಂತ ಮುಖ್ಯ ಈ ಜಿಲ್ಲೆಯ ಜನತೆ ದೇವೇಗೌಡರನ್ನೇನು ಕೈ ಹಿಡಿದಿದ್ದೀರಿ, ವಿಧಾನಸಭೆಯಿಂದ ಲೋಕಸಭೆಗೆ ಕರ್ಕೊಂಡೋಗಿ ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳನ್ನು ಮಾಡತಕ್ಕಂಥ ಶಕ್ತಿಯನ್ನ ಒಬ್ಬ ಹಳ್ಳಿಯ ರೈತನ ಮಗನಿಗೆ ಕೊಟ್ಟಿದ್ದೀರಿ. ಇಂಥ ಒಂದು ಜಿಲ್ಲೆಯಲ್ಲಿ ಈ ಮೈತ್ರಿ ಒಂದು ಪಕ್ಷಗಳೇನಿದ್ದಾವೆ, ಇವತ್ತು ನರೇಂದ್ರ ಮೋದಿ ಅವರ ಗಾಳಿ ಇಡೀ ದೇಶದಲ್ಲಿ ಹೋಗ್ತಾ ಇದೆ. ನರೇಂದ್ರ ಮೋದಿ ಅವರ ಗಾಳಿ. ಇಂಥ ಒಂದು ಸಂದರ್ಭದಲ್ಲಿ ಕೆಲವು ಸಣ್ಣ ಪುಟ್ಟ ಲೋಪಗಳಲ್ಲಿ ಈ ಕ್ಷೇತ್ರದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ, ಇವತ್ತು ಯಾವ ದೇವೇಗೌಡರು ಈ ವಯಸ್ಸಿನಲ್ಲಿ ಹೋದರೆ ಪ್ರಧಾನಮಂತ್ರಿಗಳ ಕಚೇರಿಗೆ, ಅವರ ಮನೆಗೆ ಎದ್ದು ಬಂದು ಕೈ ಹಿಡಿದು ಕರ್ಕೊಂಡೋಗಿ ಅವ್ರನ್ನ ಚೇರ್ನಲ್ಲಿ ಕೂರಿಸಿ ಒಬ್ಬ ಮಗ ತಂದೆಗೆ ಕೊಡ್ತಕ್ಕಂಥ ಗೌರವವನ್ನ ಕೊಡ್ತಕ್ಕಂಥ ಒಂದು ಭಾವಚಿತ್ರಗಳನ್ನ ಇವತ್ತು ದೇಶದಾದ್ಯಂತ ಇವತ್ತೇನು ನಾವು ಕಾಣ್ತೇವೆ, ಅಂತ ಒಂದು ಶಕ್ತಿಯನ್ನು ದೇವೇಗೌಡರು ಕೊಟ್ಟಂತ ಈ ಜಿಲ್ಲೆಯ ಜನತೆಯಿಂದ ನಾನು ಏನ್ ನಿರೀಕ್ಷೆ ಮಾಡಬೇಕು ಈ ಚುನಾವಣೆಯಲ್ಲಿ, ಇದನ್ನು ಕೇಳಲಿಕ್ಕೆ ಬಂದಿದ್ದೇನೆ. ಕೈ ಜೋಡಿಸಿ ಮನವಿ ಮಾಡಿದ್ದೇನೆ. ಇವತ್ತು ಪ್ರಜ್ವಲ್ ರೇವಣ್ಣ ಅಲ್ಲ ಈ ಕ್ಷೇತ್ರದ ಅಭ್ಯರ್ಥಿ. ನೀವೇನಾದರೂ ನನ್ನ ಬಗ್ಗೆ ಕಿಂಚಿತ್ತು ಈ ಜಿಲ್ಲೆಗೆ ನಾನು ಏನಾದರೂ ಒಂದು ಸಣ್ಣ ಸೇವೆ ಮಾಡಿದ್ದೇನೆ ಅಂತಕ್ಕಂಥ ನಿಮ್ಮ ಹೃದಯದಲ್ಲಿ ಭಾವನೆ ಇದ್ರೆ ಕುಮಾರಸ್ವಾಮಿ ಅಭ್ಯರ್ಥಿ ಅಂತ ಹೇಳಿ ತೀರ್ಮಾನ ತಗೊಳ್ಳಿ. ಇವತ್ತು ಕುಮಾರಸ್ವಾಮಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಕಾಣಿ. ಹಲವಾರು ಬದಲಾವಣೆ ಮಾಡ್ತೀವಿ, ಹಲವಾರು ಬದಲಾವಣೆ ಮಾಡೇ ಮಾಡ್ತೀನಿ. ಕಳೆದ ಬಾರಿ ನಾನು ಸ್ವರೂಪಿಲ್ ಕೂತಿದ್ದಾರೆ, ಹೇಳಿದೆ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಹಾಸನ ವಿಧಾನಸಭೆಯಲ್ಲಿ ಅಭ್ಯರ್ಥಿ ಮಾಡಿ ದೇವೇಗೌಡರ ಕುಟುಂಬ ಗೆಲ್ಲಿಸ್ತೀವಿ ಅಂತ ಹೇಳಿ ಇವತ್ತು ರೂಪಿಸಿದ್ದೇವೆ, ನಿರೂಪಿಸಿದ್ದೇವೆ. ನನ್ನಲ್ಲಿ ಪ್ರಜ್ವಲ್ ರೇವಣ್ಣನ ಕಾಣಿ. ನನಗೋಸ್ಕರವಾಗಿ ಈ ಜಿಲ್ಲೆ ಕಿಂಚಿತ್ ಸೇವೆ ಮಾಡಿದ್ದೇನೆ ಅಂದ್ರೆ ದಯವಿಟ್ಟು ಯಾವುದೇ ಅಪಪ್ರಚಾರಗಳಿಗೆ ಬಲಿಯಾಗಬೇಡಿ. ಬೆಳೆದಿದ್ದಾರೆ ದೇವೇಗೌಡರಿಂದ. ದೇವೇಗೌಡರು ಕೊಟ್ಟಂತ ಶಕ್ತಿಯನ್ನ ಹಲವಾರು ಜನ ಉಪಯೋಗ ಮಾಡ್ಕೊಂಡಿದ್ದಾರೆ, ಹಲವಾರು ಜನ ಉಪಯೋಗ ಮಾಡ್ಕೊಂಡಿದ್ದಾರೆ, ಮೋಸ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.